ಯಾರ್ ಗುರು ಇಷ್ಟೊತ್ತಲ್ಲಿ ನೆಮ್ಮದಿಯಾಗಿ ನಿದ್ದೆನೂ ಮಾಡಕ್ ಬಿಡಲ್ಲ. ನಾನ್ ಯಾರು ಅಂತ ಗೊತ್ತಿರ್ಬೇಕಲ್ವಾ? ಮತ್ತೆ ಸ್ಪೆಷಲ್ ಆಗಿ ಪರಿಚಯ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅನ್ಕೋತೀನಿ. ಏಯ್, ಯಾವಳೆ ನೀನು? ನಮ್ಮನೇಲಿ ನಿನಗೇನ್ ಕೆಲ್ಸ? ಹೋಗ್ತಾ ಇಲ್ಲಿಂದ. ಈ ನಾಟಕ ಎಲ್ಲ ಬೇಡ. ನೀನ್ ಯಾರು ಅಂತ ನನಗೊತ್ತು, ನಾನ್ ಯಾರು ಅಂತ ನಿನಗೂ ಗೊತ್ತು. ಏಯ್, ಇವೆಲ್ಲ ಚೆನ್ನಾಗಿರಲ್ಲ. ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು. ಯಾವಳು ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋದು ಸರಿಯಾಗಿರಲ್ಲ. ಕಳಿಸ್ಕೊಂತಾ ಇರು. ಏಯ್, ಕಳ್ಚ್ಕೋ ಗಿಳ್ಚ್ಕೋ ಅಂತ ಕೆಡ್ದಾಗ ಮಾತಾಡಿದ್ರೆ ಕಾಲಲ್ಲಿರೋದನ್ನ ಕಳ್ಚಿ ಕೈಗೆ ಎತ್ಕೋಬೇಕಾಗುತ್ತೆ. ಮರ್ಯಾದೆ ಇರ್ಲಿ. ಏಯ್, ಯಾವನಿಗೆ ಆವಾಜ್ ಆಗ್ತಾ ಇದ್ಯಾ? ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು, ಇಲ್ಲ ಅಂದ್ರೆ ನಿನಗೆ ಊರಬ್ಬಾನೆ. ಹೋಗಲಿ. ನನಗ್ ಸತ್ಯ ಗೊತ್ತಾಗ್ಬೇಕು. ಏಯ್, ಸತ್ಯನೂ ಇಲ್ಲ ಏನೂ ಇಲ್ಲ. ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು. ಹೋಗ. ಇವತ್ ಸತ್ಯ ಗೊತ್ತಾಗ್ದೆ ಹೋಗೋ ಮಗಳೇ ಅಲ್ಲ. ನಿನ್ನೆ ತಪ್ಸ್ಕೊಂಡೆ, ಆದ್ರೆ ಇವತ್ ನಿನ್ನ ಬಿಡೋ ಮಾತು ಇಲ್ಲ. ಉತ್ತರ ಹುಡ್ಕೊಂಡು ಹೋಗಿದ್ದಾಳೆ ಅಂದ್ರೆ ಏನ್ರಿ? ಈ ಹುಡ್ಗಿ ಮತ್ತೆ ಅದೇನ್ ಮಾಡ್ಕೋತಾಳೋ ಏನೋ. ಬೇಗ ಮನೆಗ್ ಬಾ, ಸುತ್ತಾಡಿದ್ ಸಾಕು ಅಂತ ಸ್ವಲ್ಪ ಬೈಬೇಕಿತ್ತು. ಕಾಲ್ ಕಟ್ಟಾಗೋಯ್ತು ಆರ್ತಿ. ಅಲ್ಲ, ಉತ್ತರ ಅಂದ್ರೆ ಏನು? ಏನನ್ನು ಹುಡ್ಕೊಂಡು ಹೋಗಿದ್ದಾಳೆ? ಗೊತ್ತಿಲ್ಲ. ಬಹುಶಃ ಅವ್ರ ಅಪ್ಪ ಅಮ್ಮನ ಬಗ್ಗೆ ಏನಾರ ಗೊತ್ತಾಗಿರ್ಬೇಕು, ಅದಕ್ಕೆ ಹೋದ್ಲು ಅನ್ಸುತ್ತೆ. ಈಗ ಬರ್ತೀನಿ ಅಂದ್ಲಲ್ಲ, ಕೇಳಿದ್ರಾಯ್ತು ಬಿಡು. ಏನು? ನಕ್ಷತ್ರಂಗೆ ಅವ್ರ ಅಮ್ಮ ಅಪ್ಪ ಬಗ್ಗೆ ಗೊತ್ತಾಯ್ತಾ? ಅವ್ರನ್ನ ಹುಡ್ಕೊಂಡು ಹೋಗಿದಾಳ? ಗೊತ್ತಿಲ್ಲ ಪಾಪು. ಕಾಲ್ ಮಾಡಿದಾಗ ಉತ್ತರ ಬೇಕು, ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ಲು. ಮೋಸ್ಟ್ಲಿ ಅವಳ ಪೇರೆಂಟ್ಸ್ ಬಗ್ಗೆ ಏನಾರ ಗೊತ್ತಾಗಿರ್ಬೇಕು, ಅದಕ್ಕೆ ಹೋಗಿದ್ದಾಳೆ ಅಂತ ನಾವೆಲ್ಲ ಅನ್ಕೊಂಡ್ವಿ. ಹಾ, ತಂದೆನಯ್ಯ. ಈ ಹುಡುಗಿನಯ್ಯ ತಂದೆ ಹೆಸರು ಹೇಳಿ ಪೂಜೆ ಮಾಡಿಸಿ ಅಂತ ಹೇಳಿದ್ದು. ಇಲ್ಲ ಪುರೋಹಿತ್ರೆ, ಅಂಕಲ್ ಅಂಕಲ್ ಹೆಸರಲ್ಲಿ ಪೂಜೆ ಮಾಡಿ ಅಂದಿದ್ದು, ತಂದೆ ಅಲ್ಲ. ಅಂಕಲ್ಲ ಇಲ್ವಲ್ಲ, ತಂದೆ ಅಂತ ಹೇಳಿದ್ದು. ನೀವೆಲ್ಲ ಗೊಂದಲ ಮಾಡ್ಕೊಂಡಿರ್ಬೇಕು. ಅವರು ನನ್ನ ಅಂಕಲ್ಲು, ಅಂದ್ರೆ ತಂದೆ ಸಮಾನ ಇದ್ದಂಗೆ. ಅವ್ರು ಚೆನ್ನಾಗಿರ್ಬೇಕು, ಅವ್ರ ಹೆಸರಲ್ಲಿ ಪೂಜೆ ಮಾಡಿಸಿ ಎಂದಿದ್ದು. ನನಗೇನ ನೀನು ತಂದೆ ಅಂತ ಹೇಳಿದ್ ನೆನಪು. ಇಲ್ಲಿ ಏನೋ ಸರಿ ಇಲ್ಲ. ಈ ನಕ್ಷತ್ರ ನೋಡ್ದಂಗಲ್ಲ. ಅವಳ ಮನ್ಸಲ್ಲಿ ಏನೋ ನಡೀತಿದೆ ತೋರಿಸ್ತಿಲ್ಲ ಅಷ್ಟೆ. ನನ್ಗಿದು ರೆಡ್ ಅಲರ್ಟ್. ನಾನು ಹುಷಾರಾಗಿರ್ಬೇಕು. ಇನ್ಮೇಲೆ ಅವಳ ಎವ್ರಿ ಮೂವ್ ಅಬ್ಸರ್ವ್ ಮಾಡ್ತೀನಿ. ರೀಸೆಂಟ್ ಡೇಸ್ ಅಲ್ಲಿ ಅವಳ ಬಿಹೇವಿಯರ್ ಯಾಕೋ ಚೇಂಜ್ ಆದಾಗ ಕಾಣಿಸ್ತದೆ. ಅವಳಿಗೇನಾದ್ರೂ ಇವಳೇ ರಿಯಲ್ ಅಪ್ಪ ಅಮ್ಮ ಅಂತ ಗೊತ್ತಾಗಿದ್ಯಾ? ನನ್ನ ಹತ್ರ ಹುಡುಗಾಟ ಆಡ್ಬೇಡ. ಡೈರೆಕ್ಟ್ ಆಗಿ ಸ್ಮಶಾನನೇ ಸೇರ್ತೀಯ. ಹೋಗೆ. ಸ್ಮಶಾನ ಸೇರೋದ್ ಹಾಗಿರ್ಲಿ, ಇವತ್ ನೀನು ಜೈಲ್ ಸೇರ್ತೀಯ. ಬರ್ದಿಟ್ಕೋ.
ಹೇಳು, ಇದರಿಂದ ಯಾರಿದ್ದಾರೆ? ಯಾರು ನಿನ್ ಕೈಲಿ ಕೆಲಸ ಮಾಡಿಸ್ತಿರೋದು? ಏಯ್, ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ಯಾ? ಬೇಡ, ಈ ಮನುಷ್ಯ ಸರಿಗಿಲ್ಲ. ಪಿತ್ತ ನೆತ್ತಿಗೇರ್ತು ಅಂದ್ರೆ ಒಂದೇ ಏಟು. ಹುಡುಗಿ ಅಂತಾನು ನೋಡಲ್ಲ, ಡೈರೆಕ್ಟ್ ಕೈಲಾಸ ಸೇರ್ಕೋತ್ಯಾ. ಏ, ಹೋಗಲ್ಲ. ನಿನ್ ಹಿಂದೆ ಇರೋ ಕೈ ಯಾವುದು ಅಂತ ಗೊತ್ತಾಗ್ದೆ ನಾನ್ ಇಲ್ಲಿಂದ ಒಂದ್ ಹೆಜ್ಜೆನೂ ಹೊರಗಿಡಲ್ಲ. ನನ್ನ ಅಂಕಲ್ ನಿನ್ಗೆ ಏನೋ ಮಾಡಿದ್ದಾರೆ. ಯಾಕೋ ಅಷ್ಟೊಂದು ದ್ವೇಷ? ಯಾಕೋ ಅವ್ರನ್ನ ಕೊಲೆ ಮಾಡಕ್ ನೋಡ್ದೆ? ನೀನ್ ಕೇಳಿದ್ರೆ ನಾನು ಹೇಳ್ಬಿಡ್ಬೇಕಾ? ಹೇಳಲ್ಲ, ನಾನ್ ಇವಾಗ ಹೇಳಲ್ಲ. ಏನೇ ಕಿತ್ಕೋತ್ಯಾ? ನನಗ್ ಗೊತ್ತೋ, ನಿನ್ಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ನೀನ್ ಬರೀ ಗೊಂಬೆ. ನಿನ್ನ ಆಡಿಸ್ತಿರೋರು ಯಾರೋ ಬೇರೆನೇ ಇದ್ದಾರೆ. ಅದ್ಯಾರು ಅಂತ ಹೇಳು. ನಿನಗ್ ಕೊಲೆ ಮಾಡಕ್ ಹೇಳ್ದವ್ರು ಯಾರು? ಯಾರು ಅದು? ಏಯ್, ವಾಯ್ಸ್ ಕಡಿಮೆ ಇಡೆ. ನೀನ್ ಎಷ್ಟು ಕಿರ್ಚಾಡಿದ್ರು ಅಷ್ಟೇ, ನನ್ನ ಹತ್ರ ನಿನಗ್ ಉತ್ತರ ಸಿಗಲ್ಲ. ಅವ್ರು ಯಾರು ಅಂತ ನಾನ್ ಹೇಳಲ್ಲ. ನೀನಾಗಿ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಈಗ್ಲೇ ಪೊಲೀಸ್ ಫೋನ್ ಮಾಡ್ತೀನಿ. ಏಯ್, ಯಾರೇ ನೀನು ಚೈಲ್ಡ್ ಚಪಾತಿ? ನೀ ಹುಡುಗಿರ್ ಇಷ್ಟೊಂದು ಸೀರಿಯಲ್ ನೋಡಿದ್ರು ಬುದ್ಧಿ ಬರಲ್ಲ ಅಲ್ಲ? ಅದ್ರಲ್ಲೂ ಹೀಗೆ ಈ ಹೀರೋಯಿನ್ಗಳು ನಾನೇನೋ ಸತ್ಯ ಕಂಡುಹಿಡಿತೀನಿ ಅಂತ ನುಗ್ತಾರೆ, ಆದ್ರೆ ವಿಲ್ಲನ್ ಕೈಗಳಲ್ಲಿ ಸಿಕ್ಕಾಕೊಂಡು ಸಾಯ್ತಾರೆ. ನೀನು ಅಷ್ಟೇ, ಪೊಲೀಸಿಗೆ ಫೋನ್ ಮಾಡ್ತೀನಿ ಅನ್ನೋ ಹಾಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಮಾಡ್ಬಿಡ್ತಾ ಇದ್ದೆ. ಇಲ್ಲಿಗೆ ಬಂದು ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ, ಅವ್ರ ತಾತಂಗ್ ಫೋನ್ ಮಾಡ್ತೀನಿ ಅಂತ ಹೇಳ್ತಿರ್ಲಿಲ್ಲ. ಅಲ್ಲಿವರೆಗೂ ನಾವೇನು? ಏಯ್, ಹೋಗೆಲ್ಲಿ. ಈ ಪೊಲೀಸ್ ಗಿಲೀಸು ಅಂತ ಹೇಳಿದ್ರೆ ಸರಿಗಿರಲ್ಲ. ತಲೆ ಕೆಟ್ರೆ ಸಾಕ್ಬಿಡ್ತೀನಿ, ಹೋಯ್ತಾ ಇರು. ಏಯ್, ಮಾಡ್ಬೇಡ ಅಂದ್ರು ಅದನ್ನೇ ಮಾಡ್ತೀಯ. ಮುಗೀತು ಕಣೆ, ಮುಗೀತು. ಇವತ್ತು ನಿನ್ನ ಕತೆ ಮುಗೀತು. ನೀನ್ ಏನೇ ಮಾಡಿದ್ರು ಎದುರ್ಕೋತೀನಿ ಅನ್ಕೋಬೇಡ. ಇವತ್ತೇನೇ ಆದ್ರೂ ನಿನ್ನ ಬಿಡಲ್ಲ. ನಾನು ಬಿಡಲ್ಲ. ನಿನ್ನ ಇವತ್ತು ಇಲ್ಲೇ ಮುಗಿಸ್ಬಿಡ್ತೀನಿ. ನೀನ್ ಎಲ್ಲಿ ಹೋದೆ, ಏನಾದೆ ಅನ್ನೋದು ಯಾವನಿಗೂ ಗೊತ್ತಾಗ್ಬಾರ್ದು. ನನ್ನ ಕೈ ಸಾಯ್ಬೇಕು ಅಂತಾನೆ ಇಲ್ಲಿವರೆಗೂ ಬಂದಿದ್ಯಾ. ಇಲ್ಲ ಅಂದ್ರೆ ಈ ಕೆಟ್ಟ ಧೈರ್ಯ ನಿನಗ್ ಬರ್ತಾ ಇರ್ಲಿಲ್ಲ. ಏಯ್, ಅಲ್ಲಾಡ್ಬೇಡ, ಸೈಲೆಂಟ್ ಆಗಿರೋ. ಇಲ್ಲಿಂದ ನೀನಲ್ಲ, ನಿನ್ನ ಬಾಡಿನೂ ಹೊರಗಡೆ ಹೋಗಲ್ಲ. ಇಲ್ಲ ಗುಂಡಿ ತೋಡಿ ಹೂತ್ ಹಾಕ್ಬಿಡ್ತೀನಿ. ಅಪ್ಪ, ಹಾ ಪಾಪು, ನನ್ಗೇನ್ ಮಾತಾಡ್ಬೇಕೋ ಗೊತ್ತಾಗ್ತಿಲ್ಲ ಅಪ್ಪ. ನಮ್ಮ ಹತ್ರ ಮಾತಾಡೋ ಯೋಗ್ಯತೆನ ಕಳ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಪಾಪು, ಏನಾಯ್ತು? ನಂಗೆ ಗೊತ್ತಪ್ಪ, ನಾನು ಏನೇ ಮಾಡಿದ್ರು ನೀವು ನನ್ನನ್ನ ಕ್ಷಮಿಸ್ಬಿಡ್ತೀರ. ಈಗ್ಲೂ ಅದನ್ನೇ ತಾನೇ ಮಾಡ್ತಿರೋದು. ಮಕ್ಳೆಷ್ಟೇ ದೊಡ್ಡ ತಪ್ಪು ಮಾಡಿದ್ರು ತಂದೆ ತಾಯಿ ಅದನ್ನ ಕ್ಷಮಿಸ್ತಾರೆ. ಆದ್ರೆ ಅದ್ ನೀವು ಒಂದ್ ಚಿಕ್ಕ ತಪ್ಪು ಮಾಡಿದ್ರು ನಾವು ಸುಮ್ಮನೆ ಬಿಡ್ತೀವ? ಈಗ ಏನಾಯ್ತು ಅಂತ ಹೀಗೆ ಮಾತಾಡ್ತಿದ್ಯಾ ಪಾಪು? ಐಮ್ ರಿಯಲಿ ಸಾರಿ ಅಪ್ಪ. ನಿಮ್ಮನ್ನ ತುಂಬಾ ನೋಯಿಸಿದ್ದೀನಿ, ಹರ್ಟ್ ಆಗೋಗಿ ಮಾತಾಡಿದ್ದೀನಿ, ನಡ್ಕೊಂಡಿದ್ದೀನಿ. ನಿಮ್ಗೆ ಅಮ್ಮಂಗೆ ನಾನು ಒಳ್ಳೆ ಮಗಳಾಗೇ ಇಲ್ಲ. ಐ ನೋ ಇಟ್. ಛೇ, ನೀನ್ ಯಾಕೆ ಹಂಗ್ ಮಾತಾಡ್ತಿದ್ಯಾ? ನಾವ್ ಯಾವತ್ತೂ ಹಂಗಲ್ಲ ಅನ್ಕೊಂಡಿಲ್ಲ. ನೀನು ನಮ್ ರಾಜ್ಕುಮಾರಿ ಅಲ್ವಾ? ನಿನ್ ಬಗ್ಗೆ
ನಮಗ್ ಬೇಜಾರಾಗತ್ತಾ? ಅದು ನನ್ನ ದೊಡ್ಡತನ ಅಪ್ಪ. ಆದ್ರೆ ಏನೇನಾಯ್ತು ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗತ್ತೆ. ಅದು ನಕ್ಷತ್ರನ ವಿಷಯಕ್ಕೆ ಅಂತ ಬುದ್ಧಿ ಆದ್ರೂ ನನಗೆ ಯಾಕೆ ಬಂತು ಗೊತ್ತಾಗ್ತಿಲ್ಲ ಅಪ್ಪ. ನಕ್ಷತ್ರನ ಲೈಫಲ್ಲಿ ಆಟ ಆಡ್ಬಿಟ್ಟೆ ಅಪ್ಪ ನಾನು. ನಿಮ್ ನಂಬಿಕೆಗೆ ಮೋಸ ಮಾಡ್ಬಿಟ್ಟೆ. ಇನ್ಯಾವತ್ತೂ ಹಾಗಾಗಲ್ಲ ಅಪ್ಪ. ನಿಮ್ ನಂಬಿಕೆಗೆ ಮೋಸ ಮಾಡಲ್ಲ. ದಯವಿಟ್ಟು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ ಅಪ್ಪ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ನಕ್ಷತ್ರನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ತಪ್ಪು ನಮ್ಮಿಂದಾನೂ ಆಗಿದೆ ಪಾಪು. ನಕ್ಷತ್ರ ಈ ಮನೆಗೆ ಬಂದ್ಮೇಲೆ ಅವಳನ್ನ ಸ್ವಲ್ಪ ಜಾಸ್ತಿನೇ ಹಚ್ಕೊಂಡ್ಬಿಟ್ವಿ ಅನ್ಸುತ್ತೆ. ತಂದೆ ತಾಯಿ ಪ್ರೀತಿ ಮಗಳಿಗಿಂತ ಬೇರೆಯವ್ರ ಮೇಲೆ ಜಾಸ್ತಿ ಆದ್ರೆ ಮಗಳಿಗೆ ಅಸೂಯೆ ಆಗೋದು ಸಹಜ. ನಿಮಗೂ ಹಾಗೆ ಆಗಿದೆ ಅನ್ಸುತ್ತೆ. ಇಲ್ಲ ಅಪ್ಪ, ಅಂದ್ರೂ ಇಷ್ಟು ಚಿಕ್ಕ ವಿಷಯಕ್ಕೆ ಹೊಟ್ಟೆ ಕಿಚ್ಚಪಟ್ಕೊಂಡು ನಾನಿಷ್ಟೆಲ್ಲ ಮಾಡದ್ನ. ಐಮ್ ಅಶೇಮ್ಡ್ ಆಫ್ ಮೈ ಸೆಲ್ಫ್. ಇದ್ ನಾನೇನಾ? ಇದ್ ನನ್ನ ಪರ್ಸನಾಲಿಟಿನ? ನಾನು ಇಷ್ಟು ಚೀಪ ಅಂತ ನನ್ಗೆ ನನ್ ಮೇಲೆ ಅಸಹ್ಯ ಆಗ್ತಿದೆ. ಛೇ, ಹಾಗೆಲ್ಲ ಮಾತಾಡ್ಬೇಡ ಪಾಪು. ಕೆಲವು ಸತಿ ನಮಗ್ ಗೊತ್ತಿಲ್ಲದೆ ತಪ್ಪಾಗ್ಬಿಡುತ್ತೆ. ಆದ್ರೆ ಯು ನೋ ವಾಟ್, ನಿನ್ಗೆ ರಿಯಲೈಸ್ ಆಯ್ತಲ್ಲ, ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ಐಮ್ ರಿಯಲಿ ಸಾರಿ ಅಪ್ಪ. ಇನ್ಯಾವತ್ತೂ ಇಂಥ ಚಿಕ್ಕ ಬುದ್ಧಿ ತೋರ್ಸಲ್ಲ. ಏಯ್, ಅಲ್ಲಾಡ್ಬೇಡ. ಕೋಳಿ ಕುತ್ತಿಗೆ ಕುಯ್ದಂಗ್ ಕುಯ್ದಾಕ್ಬಿಡ್ತೀನಿ. ಸೈಲೆಂಟ್ ಆಗಿರೋ. ಏಯ್, ಸೈಲೆಂಟ್ ಆಗಿರಿ ಅಂತ ಹೇಳ್ದೆ ತಾನೆ. ಬರೋ ಮುಟ್ಟು ಬಾ. ಬರೋ ಬಾ, ಮುಟ್ಟು ನನ್ನ. ಅಷ್ಟ್ ಧೈರ್ಯ ಇದೆ ನಿನ್ಗೆ? ಬಾ, ಮುಟ್ಟು ಬರೋಣ. ಬರೋ. ಯಾಕೆ ಇಷ್ಟೊತ್ತು ಹಾರಾಡ್ತಿದ್ದೆ? ಸಾಯಿಸ್ತೀನಿ, ಕುಯ್ತೀನಿ, ಕೂತಾಕ್ತೀನಿ ಅಂತ. ಹೇಯ್, ಮರ್ಯಾದೆಯಿಂದ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂತ ಇಲ್ಲೇ ನಿನ್ನೆ ಸುಟ್ಟಾಕ್ತೀನಿ. ಹೇಳೋ, ಇದ್ರಿಂದ ಇರೋರು ಯಾರು? ಯಾರಿಗ್ ಮಾಡ್ಸಿದ್ದು? ಇಲ್ಲ, ನನಗೆ ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲ. ದಯವಿಟ್ಟು ಬಿಟ್ಬಿಡು ನನ್ನ, ಪ್ಲೀಸ್. ಗೊತ್ತಿಲ್ವಾ? ಗೊತ್ತಿಲ್ದೆ ನೀನು ಸುಮ್ನೆ ಅಂಕಲ್ನ ಕಿಡ್ನಾಪ್ ಮಾಡಕ್ ಹೋಗಿದ್ದ? ಅವ್ರನ್ನ ಸಾಯ್ಸಕ್ ಮಾಡ್ದ? ಈ ಕತೆ ಎಲ್ಲ ಬೇಡ. ಡೈರೆಕ್ಟ್ ಆಗಿ ಅವ್ರು ಯಾರು, ಯಾಕೆ ಹೀಗ್ ಮಾಡಿದ್ರು ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ನನ್ ಕೈಯಲ್ಲಿರೋ ಬೆಂಕಿ ನಿನ್ ಮೈ ಮೇಲೆ ಇರುತ್ತೆ. ಮೂರ್ ಎಣಿಸ್ತೀನಿ, ಅಷ್ಟ್ರಲ್ಲಿ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ನಿನ್ ಕರ್ಮ. ಇಲ್ಲೇ ಸುಟ್ಟು ಬೂದಿ ಆಗ್ತ್ಯಾ. ಒಂದು ಎರಡು ಮೂರು. ಶ್ವೇತಾ, ಶ್ವೇತಾನೇ ಹೇಳಿದ್ದು.
ನಕ್ಷತ್ರ ಆಲ್ರೆಡಿ ಅವಳ ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದ್ದಾಳೆ. ನಾನು ಅವಳು ಕಷ್ಟ ಕೊಟ್ರೆ ಆ ದೇವ್ರು ನನ್ನ ಮೆಚ್ತಾನ? ಇಲ್ಲ ಅಲ್ವಾ? ಆದಷ್ಟು ಬೇಗ ನಕ್ಷತ್ರನ ಅವಳ ಅಪ್ಪ ಅಮ್ಮನ ಹುಡುಕಿ ಅವ್ರ ಹತ್ರ ಸೇರ್ಸಿದ್ರೆ ಅಷ್ಟೇ ಸಾಕು ನಂಗೆ. ಹೌದು ಪಾಪು. ಆದ್ರೆ ಏನ್ ಮಾಡೋದು ಪಾಪು, ನಾನು ಏನೇನೋ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಅನ್ಫಾರ್ಚುನೇಟ್ಲಿ ತುಳಸಿ ಅವ್ರು ಸಿಗ್ತಾ ಇಲ್ಲ. ನಮ್ ಬ್ಯಾಡ್ ಲಕ್. ಅಪ್ಪ, ಆ ವಿಷಯ ಏನಾಯ್ತು? ಎನಿ ಪ್ರೋಗ್ರೆಸ್? ತುಳಸಿ ಅವ್ರು ಏನಾದ್ರು ನಮ್ಮ ಮನೆಗೆ ಬಂದಾಗ ನಾವು ಅವ್ರಿಗೆ ಸಿಕ್ಬಿಟ್ಟಿದ್ರೆ ಈ ವಿಷಯ ಇಷ್ಟು ದೂರಕ್ಕೆ ಹೋಗ್ತಾನೆ ಇರಲಿಲ್ಲ. ವಿ ಮಿಸ್ಡ್ ಹರ್. ಅಪ್ಪ, ನಕ್ಷತ್ರ ಅವತ್ತು ಮನೆನಲ್ಲೇ ಇದ್ಲಲ್ವಾ? ತುಳಸಿ ಅವರು ಅವಳಿಗೇನು ಹೇಳಿಲ್ವಂತ? ಗೊತ್ತಿಲ್ಲ. ಅವಳು ಹೇಳಿದ್ರೆ ನಮಗ ಅವಳು ಹೇಳಿರೋಳಲ್ವಾ? ನೀವ್ ಅವಳನ್ನ ಕೇಳಿದ್ರಾ? ಕೇಳ್ದೆ. ಆದ್ರೆ ಅವರು ನಿಮ್ಮ ಹತ್ರನೇ ಮಾತಾಡ್ಬೇಕು ಅಂತಂದು ವಾಪಸ್ ಹೊಟ್ಟೋದ್ರು ಅಂತಂದ್ಲು. ಮತ್ತೆ ನೆಕ್ಸ್ಟ್? ಐ ಡೋಂಟ್ ನೋ ಪಾಪು. ಕಾಯ್ಬೇಕು. ತುಳಸಿ ಅವ್ರು ವಾಪಸ್ ಬರೋವರೆಗೂ ಕಾಯ್ಲೇಬೇಕು. ಅವ್ರ ಟ್ರಿಪ್ಪಿಂದ ಇನ್ನೂ ವಾಪಸ್ ಬಂದಿಲ್ಲ. ನಾನು ನನ್ನ ವಿಸಿಟಿಂಗ್ ಕಾರ್ಡ್ನ ಅಲ್ಲೇ ಕೊಟ್ಟು ಬಂದಿದ್ದೀನಿ. ಅವ್ರ ಪರಿಚಯದವ್ರು ಬೇರೆ ಒಬ್ರು ಗೊತ್ತಾಗಿದ್ದಾರೆ. ಅದ್ರ ಮನೇಲಿ ಹಾಕಾಗಿರುತ್ತೆ. ಅಪ್ಪ, ತುಳಸಿ ಅವ್ರು ಎಲ್ಲಿರೋದು? ಅವ್ರ ಮನೆ ಅಡ್ರೆಸ್ ಗೊತ್ತಾ? ತುಳಸಿ ಅವ್ರ ಮನೆನಾ? ಯಾಕೆ ಕೇಳ್ತಿದ್ಯಾ? ಹಾಗೆ ಸುಮ್ಮನೆ ಕೇಳ್ದೆ ಅಪ್ಪ. ನಿಮ್ ಜೊತೆ ನಾನು ಕೈ ಜೋಡ್ಸೋಣ ಅಂತ. ಇಬ್ರು ಸೇರಿ ನಕ್ಷತ್ರ ತಂದೆ ತಾಯಿನ ಹುಡುಕ್ಬೋದಲ್ವಾ? ಥ್ಯಾಂಕ್ಸ್ ಪಾಪು. ಬಾಯಿಗೆ ಬಂದಂಗೆ ಏನ್ ಹೇಳಿದ್ರೆ ನಾನ್ ನಂಬಿಡ್ತೀನ? ಏನೋ ಗೊತ್ತು ನಿಂಗೆ ಶ್ವೇತಾ ಮೇಡಮ್ ಬಗ್ಗೆ? ನೀನ್ ತಪ್ಸ್ಕೊಳ್ಳೋದಕ್ಕೆ ಹೊರಸ್ ಹೇಳ್ತಿದ್ಯಾ? ನಿಂಗೆ ನಿನ್ನ ಹತ್ರ ಈ ಪರಿಸ್ಥಿತಿಲಿ ಸುಳ್ಳು ಹೇಳಿ ನಾನು ಏನ್ ಸಾಧಿಸ್ಬೇಕಾಗಿದೆ? ಇದೆಲ್ಲ ಅವಳದೇ ಪ್ಲಾನು. ಅವಳೇ ಹೇಳಿದ್ದೆಲ್ಲ ಮಾಡೋದಿಕ್ಕೆ. ನಾನ್ ನಂಬಲ್ಲ. ಶ್ವೇತಾ ಮೇಡಮ್ ಅಂತ ಅವ್ರಲ್ಲ. ಅವ್ರು ಅವ್ರ ಅಪ್ಪನ ತುಂಬಾ ಪ್ರೀತಿಸ್ತಾರೆ. ಅವ್ರು ಯಾಕೆ ಈ ತರ ಕೆಲಸ ಮಾಡ್ತಾರೆ? ನೋಡು, ನನಗ್ ತಲೆ ಕೆಡ್ತಿದೆ. ನೀನ್ ಯಾವ ಕ್ಷಣದಲ್ಲಿ ಸುಟ್ಟು ಕರಕ್ಲಾಗ್ತೀಯ ನಂಗೆ ಗೊತ್ತಿಲ್ಲ. ಹಾಗಾಗೋಕ್ಕೂ ಮುಂಚೆ ನಿಜ ಏನಂತ ಹೇಳು. ಇಲ್ಲ ತಾಯಿ, ನಿನಗ್ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ, ನನ್ ಮಾತನ್ನ ನಂಬು. ಇದನ್ನೆಲ್ಲ ಮಾಡ್ಸಿದ್ ಶ್ವೇತಾನೇ. ನಿನಗೆ ಹೇಗೆ ಇವಾಗ ನಂಬಿಸ್ಲಿ ನಾನು? ಸುಳ್ಳು. ಅವ್ರ ಅಪ್ಪ ಸಾಯ್ಸಕ್ ಅವ್ರಿಗೇನ್ ತಲೆ ಕೆಟ್ಟಿದ್ಯಾ? ನೀನೇನೋ ಕತೆ ಕಟ್ತಿದ್ಯಾ? ಅಯ್ಯೋ ತಾಯಿ, ನಿನಗೆ ಹೇಗ್ ನಂಬಿಸ್ಲಿ ನಾನು ಇವಾಗ? ಆ ಮನುಷ್ಯ ಅವ್ರ ಅಪ್ಪನೇ ಅಲ್ವಂತೆ. ಅದಕ್ಕೆ ಅವಳು ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದು. ಚಂದ್ರಶೇಖರ್ ಅವ್ರ ಅಪ್ಪ ಅಲ್ವಂತೆ. ಅವ್ರ ನಿಜವಾದಪ್ಪ ಬೇರೆ ಕಡೆ ಎಲ್ಲೋ ಇದಾರಂತೆ. ಆದ್ರೆ ಅವ್ರು ಯಾರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದ್ರೆ ಆ ಸತ್ಯ ಗೊತ್ತಾದ್ರೆ ಅವ್ಳ ಮನೆ ಮಠ ಕಳ್ಕೊಂಡು ಬೀದಿಗೆ ಬಿಡ್ತಾಳಂತೆ. ಅದಕ್ಕೆ ಅವ್ರಪ್ಪ ಸಾಯಿಸೋ ಸುಪಾರಿ ಕೊಟ್ಟಿದ್ ನಂಗೆ. ಒಂದ್ ಫೋಟೋ ಶೂಟ್ ನ ಆರ್ಗನೈಸ್ ಮಾಡಿದೀನಿ.
ಗಂಡನ ಮನೆಗೆ ಹೋದ್ಮೇಲೆ ಫೋಟೋಸ್ ತಗೊಂಡ್ ಹೋಗ್ಬೇಕಲ್ವಾ? ಸಾರಿ ಅಪ್ಪ, ನಾನು ನಿಮಗೆ ತುಂಬಾ ಹರ್ಟ್ ಮಾಡಿದ್ದೀನಿ. ಅದನ್ನೆಲ್ಲ ಮರ್ತ್ಬಿಡಿ. ಇರೋದು ಸ್ವಲ್ಪ ಟೈಮ್. ಆ ಟೈಮ್ನ ಖುಷಿಯಾಗಿ ಪ್ರೀತಿಯಿಂದ ಕಳೆಯೋಣ. ಫೋಟೋಸ್ ಎಲ್ಲ ಜೋಪಾನ, ಮತ್ತೆ ತೆಗ್ಸಕ್ಕಾಗಲ್ಲ ಇದನ್ನೆಲ್ಲ. ನನ್ಗೆ ಫೋಟೋಸ್ ಆದಷ್ಟು ಬೇಗ ಬೇಕು, ಚೆನ್ನಾಗಿರ್ಲಿ. ಅಂಡ್ ದೊಡ್ಡ ಫೋಟೋ ಫ್ರೇಮ್ಸ್ ಬೇಕು. ನಾನು ಮನೆಯಲ್ಲಿ ಎಲ್ಲಾ ಕಡೆ ಹಾಕ್ಬೇಕು.